ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ಸೀಸನ್ 18ರ ಉದ್ಘಾಟನಾ ಪಂದ್ಯದಲ್ಲೇ ನಮ್ಮ RCB ಹುಡುಗರು ಗೆದ್ದು ಬೇಗಿದ್ದಾಯಿತು. ಇವತ್ತು IPL ಧಮಾಕಾದ ಎರಡನೇ ಪಂದ್ಯ ನಡೆಯಲಿದೆ. ಅದು ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ. ಇವತ್ತು ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡ ಮುಖಾಮುಖಿಯಾಗುತ್ತಿವೆ. ನಾವಿವತ್ತು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸುವುದೇನೆಂದ್ರೆ, ಇವೆರಡು ತಂಡಗಳ ಒಂದು ಬಲಾಬಲ ಹೇಗಿದೆ, ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಹೇಗಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ತಂಡದ ಆಟಗಾರರ ಪ್ಲೇಯಿಂಗ್ 11 ಯಾವ ರೀತಿ ಇರಲಿದೆ ಎಂಬುದರ ಬಗ್ಗೆ ನಾವಿವತ್ತು ತಿಳಿಸ್ಕೊಡ್ತೇವೆ. ಈ ಒಂದು ವಿಡಿಯೋಗಾಗಿ ನೀವು ಪೂರ್ತಿಯಾಗಿ ವಿಡಿಯೋನ ನೋಡ್ತಾ ಹೋಗಿ. ಸನ್ರೈಸರ್ಸ್ ಹೈದರಾಬಾದ್ ತಂಡ ಹಾಲಿ ರನ್ನರ್ ಅಪ್ ತಂಡವಾಗಿ ಈ ಬಾರಿ ಕಣಕ್ಕಿಳಿಯುತ್ತಿದೆ. ಟ್ರಾವಿಸ್ ಹೆಡ್, ಆಸೀಸ್ನ ದಾಂಡಿಗ ಬ್ಯಾಟ್ಸ್ಮನ್ ಟ್ರಾವಿಸ್ ಹೆಡ್ ಈ ತಂಡದಲ್ಲಿದ್ದಾರೆ. ಈ ಹೆಡ್ ಎದುರಾಳಿ ತಂಡಕ್ಕೆ ಯಾವ ರೀತಿ ತಲೆನೋವು ಆಗ್ತಾರೆ ಎನ್ನುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಈ ಒಬ್ಬ ಬ್ಯಾಟ್ಸ್ಮನ್ ಅನ್ನ ವಿಕೆಟ್ ಪಡೆಯಲು ಎದುರಾಳಿಗಳು ಸಾಕಷ್ಟು ಪರಿಶ್ರಮವನ್ನು ಹಾಕಬೇಕು. ಅಂತಹ ಹೊಡಿಬಡಿ ಆಟಗಾರ ಟ್ರಾವಿಸ್ ಹೆಡ್ ಕ್ರೀಡಾಂಗಣದ ಮೂಲೆ ಮೂಲೆಗೂ ಬೌಂಡರಿ ಸಿಕ್ಸರ್ಗಳನ್ನ ಸಿಡಿಸಬಲ್ಲತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹವರು ಟ್ರಾವಿಸ್ ಹೆಡ್ ಆಗಿದ್ದಾರೆ. ಮತ್ತು ಇವರ ಜೊತೆಗೆ ಅಭಿಷೇಕ್ ಶರ್ಮಾ, ನಮ್ಮ ಭಾರತೀಯ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಇವರು ಕೂಡ ಒಳ್ಳೆಯ ಬೌಂಡರಿ ಸಿಕ್ಸರ್ಗಳನ್ನ ಸಿಡಿಸಬಲ್ಲ ಒಂದು ಸಾಮರ್ಥ್ಯವನ್ನು ಅಭಿಷೇಕ್ ಶರ್ಮಾ ಅವರು ಹೊಂದಿದ್ದಾರೆ. ಮತ್ತು ಇನ್ನೊಬ್ಬ ನಮ್ಮ ಭಾರತೀಯ ಬ್ಯಾಟ್ಸ್ಮನ್ ಆಗಿರುವಂತಹ ಇಶಾನ್ ಕಿಶನ್, ಇವರು ಕೂಡ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್, ಒಳ್ಳೆಯ 6 ಬೌಂಡರಿಗಳನ್ನ ಸಿಡಿಸಬಲ್ಲತಕ್ಕಂತಹ ಸಾಮರ್ಥ್ಯವನ್ನ ಇಶಾನ್ ಕಿಶನ್ ಅವರು ಕೂಡ ಹೊಂದಿದ್ದಾರೆ. ಇವರ ಬ್ಯಾಟಿಂಗ್ ಅನ್ನ ನಮ್ಮ ಭಾರತೀಯ T20 ಪಂದ್ಯಗಳಲ್ಲಾಗಿರ್ಬೋದು, ಮುಂಬೈ ಇಂಡಿಯನ್ಸ್ ನಲ್ಲಿದ್ದಾಗ ನೀವು ಗಮನಿಸಿರ್ತೀರಿ. ಅದೇ ರೀತಿಯಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಬರ್ತಾರೆ. ನಮ್ಮ ಭಾರತೀಯ ಬ್ಯಾಟ್ಸ್ಮನ್ ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಒಳ್ಳೆಯ ಕ್ಲಾಸಿಕ್ ಬ್ಯಾಟಿಂಗ್ ಅನ್ನು ಆಡಿ ತಂಡಕ್ಕೆ ಜಯವನ್ನು ತಂದುಕೊಡಬಲ್ಲ ಅಂತಕ್ಕಂತಹ ಶಕ್ತಿ ಸಾಮರ್ಥ್ಯ ನಿತೀಶ್ ಕುಮಾರ್ ರೆಡ್ಡಿ ಅವರಲ್ಲಿದೆ. ಮತ್ತು ಹೆನ್ರಿಚ್ ಕ್ಲಾಸೆನ್, ಬಹುಮುಖ್ಯವಾಗಿ ಸೌತ್ ಆಫ್ರಿಕಾದ ಈ ಹೊಡಿಬಡಿ ಆಟಗಾರ ಹೆನ್ರಿಚ್ ಕ್ಲಾಸೆನ್ ಒಂದು ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿರುವಂಥದ್ದು ಬಹಳಷ್ಟು ಬಿಗ್ ಹಿಟ್ಟರ್. ಇವರು ಯಾವುದೇ ಕ್ಷಣದಲ್ಲಾದರೂ ಬೌಲ್ ಅನ್ನ ಮೇನ್ ಗ್ಯಾಲರಿ ಕಳಿಸಬಲ್ಲತಕ್ಕಂತಹ ಸಾಮರ್ಥ್ಯವನ್ನ ಹೆನ್ರಿಚ್ ಕ್ಲಾಸೆನ್ ಅವರು ಹೊಂದಿದ್ದಾರೆ. ಮತ್ತು ಅಭಿನವ್ ಮನೋಹರ್ ಅಂತ ಹೇಳಿ ಬರ್ತಾರೆ, ಇವರು ಕೂಡ ಒಳ್ಳೆಯ ಬ್ಯಾಟ್ಸ್ಮನ್ ಆಗ್ತಾರೆ. ಮತ್ತು ಕಮಿಂದು ಮೆಂಡಿಸ್, ಶ್ರೀಲಂಕಾದ ಒಂದು ಆಲ್ರೌಂಡರ್ ಕಮಿಂದು ಮೆಂಡಿಸ್ ಅವರು ಕೂಡ ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಗುರುತಿಸಿಕೊಳ್ತಾರೆ. ಮತ್ತು ಫ್ಯಾಟ್ ಕಮಿನ್ಸ್, ಮುಖ್ಯವಾಗಿ ಫ್ಯಾಟ್ ಕಮಿನ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡದ ನಾಯಕ ಮತ್ತು ವಿಕೆಟ್ ಟೇಕರ್ ಬೌಲರ್. ಇವರು ಬಹುಮುಖ್ಯವಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಒಂದು ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ. ಸ್ವಿಂಗ್ ಹಾಕ್ತಾರೆ, ಯಾರ್ಕರ್ ಹಾಕ್ತಾರೆ, ಸ್ಲೋ ಒನ್ ಹಾಕ್ತಾರೆ ಮತ್ತು ಬೌನ್ಸರ್ಸ್ ಎಸೆತಗಳನ್ನು ಕೂಡ ಫ್ಯಾಟ್ ಕಮಿನ್ಸ್ ಹಾಕುವಂಥದ್ದು. ಮತ್ತು ಹರ್ಷಲ್ ಪಟೇಲ್ ಅವರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇವರು ನಮ್ಮ RCB ತಂಡದಲ್ಲಿ ಸುಮಾರು ವರ್ಷಗಳ ಕಾಲ ಆಡಿದ್ರು. ಈ ಒಂದು ಬೌಲರ್ ಅನ್ನ ಮೇನ್ ಆಗಿ ತೆಗೆದುಕೊಳ್ಳುವುದು ಸ್ಲೋ ಒನ್ ಬೌಲರ್. ಇವರು ಸ್ಲೋ ಒನ್ ಬೌಲರ್ ಒಳ್ಳೆ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಹರ್ಷಲ್ ಪಟೇಲ್ ಅವರು. ನೆಕ್ಸ್ಟ್ ರಾಹುಲ್ ಚಹರ್, ಸ್ಪಿನ್ ಆಕಾರದಲ್ಲಿ ಬಂದ್ರೆ ರಾಹುಲ್ ಚಹರ್ ಅವರಿದ್ದಾರೆ. ಮತ್ತು ಸ್ಪೀಡ್ ಅಂತ ಬಂದ್ರೆ ಮೊಹಮ್ಮದ್ ಶಮಿ, ಇವ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇವರು ಯಾವ ರೀತಿಯಾಗಿರುವಂತಹ ಬೌಲಿಂಗ್ ಮಾಡಬಲ್ಲ ಶಕ್ತಿ ಸಾಮರ್ಥ್ಯ ಇವರಲ್ಲಿದೆ ಅಂತ ಹೇಳಿ. ನೆಕ್ಸ್ಟ್ ಸಿಮ್ರಜಿತ್ ಸಿಂಗ್, ಇವರು ಕೂಡ ಒಳ್ಳೆಯ ಬೌಲ್ ಮಾಡುವಂತಹ ಒಬ್ಬ ಬೌಲರ್ ಆಗಿ ಸಿಮ್ರಜಿತ್ ಕಾಣಿಸಿಕೊಳ್ತಾರೆ. ಇದಿಷ್ಟು ಫಲವಾಗಿ ಒಂದು ಹೈದರಾಬಾದ್ ತಂಡಕ್ಕೆ ಕಾಡ್ತಿರೋದೇನಂತಂದ್ರೆ ಭುವನೇಶ್ವರ್ ಕುಮಾರ್, ಸ್ವಿಂಗ್ ಸ್ಪೆಷಲಿಸ್ಟ್, ಸುಮಾರು ವರ್ಷಗಳ ಕಾಲ ಸನ್ರೈಸರ್ಸ್ ಹೈದರಾಬಾದ್ ಈ ತಂಡದ ಪರ ಆಡಿರ್ತಕ್ಕಂತಹ ಭುವನೇಶ್ವರ್ ಕುಮಾರ್ ಅವರು ಈ ಬಾರಿ ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಆಡುತ್ತಿಲ್ಲ. ಅವರು ನಮ್ಮ RCB ತಂಡಕ್ಕೆ ಬಂದಿದ್ದಾರೆ. ಹಾಗಾಗಿ ಒಂದು ತಲೆನೋವಾಗಿ ಕಾಡಬಹುದು. ಭುವನೇಶ್ವರ್ ಅವರ ಅನುಪಸ್ಥಿತಿ ಕೂಡ ಇವರಿಗೆ ಕಾಡಬಹುದು. ಯಾಕಂತಂದ್ರೆ ಸುಮಾರು ಮ್ಯಾಚಸ್ಗಳಲ್ಲಿ ಭುವನೇಶ್ವರ್ ಕುಮಾರ್ ಅವರು ತಂಡವನ್ನ ಗೆಲುವಿನ ಕಡೆ ತೆಗೆದುಕೊಂಡು ಹೋದಿದ್ದಾರೆ. ನಾನು ನೋಡುವ ಪ್ರಕಾರ ಸುಮಾರು 141 ಪಂದ್ಯಗಳನ್ನ ಇವರು ಸನ್ರೈಸರ್ಸ್ ಹೈದರಾಬಾದ್ ಪರವೇ ಭುವನೇಶ್ವರ್ ಕುಮಾರ್ ಅವರು ಆಡಿದ್ರು. ಆದರೆ ಈ ಬಾರಿ ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಭುವನೇಶ್ವರ್ ಕುಮಾರ್ ಇಲ್ಲದಿರುವುದು ತಂಡಕ್ಕೆ ಎಲ್ಲೋ ಹಿನ್ನಡೆಯಾಗಿ ಕಾಡಬಹುದು. ಅದನ್ನ ಕಾದು ನೋಡಬೇಕಾಗಿದೆ. ಮತ್ತು ನಾವು ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಮಾತನಾಡಲೇಬೇಕು. ಇದು ಕೂಡ ಒಂದು ಸಮತೋಲನದಿಂದ ಈ ಬಾರಿ ತಂಡ ಕೂಡಿದೆ. ಸಂಜು ಸ್ಯಾಮ್ಸನ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಒಂದು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ. ಮತ್ತು ಇವರ ಜೊತೆಗೆ ರಿಯಾನ್ ಪರಾಗ್ ಕೂಡ ಒಳ್ಳೆಯ ಬ್ಯಾಟ್ ಬೀಸಬಲ್ಲಿರತಕ್ಕಂತಹ ಯಂಗ್ಸ್ಟರ್ ರಿಯಾನ್ ಪರಾಗ್ ಅವರು ಕೂಡ ನಾವು ನೋಡಬಹುದು. ಮತ್ತು ಯಶಸ್ವಿ ಜೈಸ್ವಾಲ್, ಇವ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇವರು ಯಾವ ರೀತಿಯಾಗಿ ಸಿಕ್ಸರ್ ಅನ್ನ ಬೌಂಡರಿಗಳನ್ನ ಸಿಡಿಸ್ತಾರೆ ಅಂತ ಹೇಳಿ. ಇವರು ಭಾರತೀಯ ಒಂದು ತಂಡಕ್ಕೆ ಅನೇಕವಾಗಿರುವಂತಹ ಕೊಡುಗೆಗಳನ್ನ ಕೊಟ್ಟಿದ್ದಾರೆ.
ಮತ್ತು ರಾಜಸ್ಥಾನ್ ರಾಯಲ್ಸ್ ಪರ ಆಡಿ ಉತ್ತಮ ಬ್ಯಾಟಿಂಗ್ ಫಾರ್ಮ್ನಲ್ಲಿದ್ದಾರೆ ಯಶಸ್ವಿ ಜೈಸ್ವಾಲ್ ಅವರು ಮತ್ತು ಧ್ರುವ ಜುರೇಲ್ ಕೂಡ ಬರ್ತಾರೆ. ನೆಕ್ಸ್ಟ್ ಇನ್ನೊಬ್ಬ ಕೆರಿಬಿಯನ್ ಆಟಗಾರ, ವೆಸ್ಟ್ ಇಂಡೀಸ್ನ ಆಟಗಾರ ಶಿಮ್ರೋನ್ ಹೆಟ್ಮೇರ್. ಇವರು ಯಾವ ರೀತಿಯಾಗಿರುವಂತಹ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್, ಸಿಕ್ಸರ್ ಅನ್ನು ಸಿಡಿಸ್ತಾರೆ ಎನ್ನುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ನೆಕ್ಸ್ಟ್ ಬೌಲಿಂಗ್ ಅಖಾಡದಿಂದ ಬಂದರೆ ಸಂದೀಪ್ ಶರ್ಮಾ ಅವರು ಕಾಣಿಸಿಕೊಳ್ತಾರೆ ರಾಜಸ್ಥಾನ್ ರಾಯಲ್ಸ್ ಪರ. ಮತ್ತು ನಿತೀಶ್ ರಾಣಾ ಇವರು ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಪರ ಸುಮಾರು ವರ್ಷಗಳ ಕಾಲ ಆಡಿದ್ರು. ಆದರೆ ಈ ಬಾರಿ ರಾಜಸ್ಥಾನ್ ರಾಯಲ್ಸ್ ಪರ ಕಣಕ್ಕಿಳಿಯುತ್ತಿದ್ದಾರೆ ನಿತೀಶ್ ರಾಣಾ. ಇವರು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆಗಿ ಗುರುತಿಸಿಕೊಳ್ತಾರೆ. ಮತ್ತು ಚೋಪ್ರಾ ಆರ್ಚರ್ ಇವರು ಇಂಗ್ಲೆಂಡ್ನ ವೇಗಿ. ಇವರು ಕೂಡ ತಮ್ಮ ಹೈಟ್ ಅನ್ನ ಉಪಯೋಗಿಸಿಕೊಂಡು ಬೌನ್ಸರ್ಸ್ ಅನ್ನ, ಯಾರ್ಕ್ ಅನ್ನ, ಸ್ಲೋನ್ ಬೌಲರ್ ಅನ್ನ ಹೀಗೆ ಎಸೆಯುವುದರ ಮೂಲಕ ಒಂದು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಒಂದು ವಿಕೆಟ್ ಟೇಕರ್ ಬೌಲರ್ ಆಗಿ ಇವತ್ತು ಕಾಣಿಸಿಕೊಳ್ಳಲಿದ್ದಾರೆ. ಮತ್ತು ಇನ್ನೊಬ್ಬ ಸ್ಪಿನ್ನರ್ ಬಗ್ಗೆ ಹೇಳಬೇಕು, ವಹಿಂದು ಹಸರಂಗ. ಇವರು ನಮ್ಮ RCB ತಂಡದಲ್ಲಿದ್ದರು. ವಹಿಂದು ಹಸರಂಗ ಶ್ರೀಲಂಕಾದ ಸ್ಪಿನ್ ಬೌಲರ್, ಉತ್ತಮವಾಗಿರುವಂತಹ ಬೌಲನ್ನು ಮಾಡ್ತಾರೆ. ಎದುರಾಳಿಗಳಿಗೆ ಕಂಟಕವಾಗುವಂತಹ ಬೌಲರ್ ಕೂಡ ವಹಿಂದು ಹಸರಂಗ ಅವರು. ಮತ್ತು ಮಹೇಶ್ ತೀಕ್ಷ್ಣ ಇವರು ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲಿ ಇದ್ರು, ಆದರೆ ಈ ಬಾರಿ ರಾಜಸ್ಥಾನ್ ರಾಯಲ್ಸ್ ಪರ ಆಡ್ತಾ ಇದ್ದಾರೆ. ಇವರು ಕೂಡ ಒಬ್ಬ ಒಳ್ಳೆಯ ಸ್ಪಿನ್ ಬೌಲರ್ ಆಗಿ ಗುರುತಿಸಿಕೊಳ್ತಾರೆ. ನೆಕ್ಸ್ಟ್ ತುಷಾರ್ ದೇಶಪಾಂಡೆ ಕೂಡ ಉತ್ತಮ ಬೌಲರ್ ಆಗಿ ರಾಜಸ್ಥಾನ್ ರಾಯಲ್ಸ್ ಪರ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಮತ್ತು ಆಕಾಶ್ ಮಡಿವಾಳ್ ಅವರು ಕೂಡ ಇದ್ದಾರೆ. ಆಕಾಶ್ ಮಡಿವಾಳ್ ಅವರು ಕೂಡ ರಾಜಸ್ಥಾನ್ ರಾಯಲ್ಸ್ ಪರ ಉತ್ತಮ ಒಂದು ಬೌಲಿಂಗ್ ಮಾಡಬಲ್ಲತಕ್ಕಂಥ ಸಾಮರ್ಥ್ಯವನ್ನು ಆಕಾಶ್ ಮಡಿವಾಳ್ ಅವರು ಹೊಂದಿದ್ದಾರೆ. ಹೀಗೆ ರಾಜಸ್ಥಾನ್ ರಾಯಲ್ಸ್ ತಂಡವು ಕೂಡ ಅತ್ಯಂತ ಸಮತೋಲನದಿಂದ ಕೂಡಿದೆ ಅಂತ ಹೇಳ್ಬೋದು. ಆದರೆ ಪದೇ ಪದೇ ಆಗಿರುವಂತಹ ಸಮಸ್ಯೆಗಳು ಕೂಡ ರಾಜಸ್ಥಾನ್ ರಾಯಲ್ಸ್ಗೆ ಟ್ರೋಫಿಯನ್ನು ಎತ್ತಿ ಹಿಡಿಯಲು ಸಾಧ್ಯವಾಗಿಲ್ಲ. ಹೀಗಾಗಿ ಇವತ್ತಿನ ಎರಡನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಹೈದರಾಬಾದ್ನಲ್ಲಿ ಇವತ್ತು ಕಣಕ್ಕಿಳಿಯುತ್ತಿವೆ. ಆದರೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಎಂದು ಇನ್ನೂ ಕೆಲವು ಕ್ಷಣಗಳನ್ನು, ಇನ್ನೂ ಕೆಲವು ಗಂಟೆಗಳನ್ನು ಮಾತ್ರ ನಾವು ಕಾದು ನೋಡಬೇಕಾಗಿದೆ. ಮತ್ತಷ್ಟು IPLನ ಈ ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.